ಹೇ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಗೌಡ್ರುಡ್ಗಿ ನಮ್ಮು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನನ್ನ ಮಗಳಿಗೆ 6 ಮಂತ್ ಕಂಪ್ಲೀಟ್ ಆಯಿತು. ಸೊ ಹಾಫ್ ಮಂತ್ ಬರ್ತಡೇ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ. ಸೊ ನೋಡ್ತಿರ್ಬೋದು ಐಟಮ್ಸ್ ಎಲ್ಲ ತರಿಸಿ ಹೇಗೆ ಡೆಕೋರೇಟ್ ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀವಿ ಅಂತ. ಸೊ ನನ್ನ ತಂಗಿ ಅಷ್ಟರಲ್ಲಿ ಕೇಕ್ ತರಕ್ಕಂತ ಹೋಗಿದ್ಲು. ಸೊ ಪಾಪು ಕೂಡ ಆಟ ಆಡ್ತಿದ್ಲು. ಸೊ ನಾನು ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲೇ ಕೇಕ್ ತಂದ್ಲು ನನ್ನ ತಂಗಿ. ಸೊ ಅವತ್ತೇ ಕೂಡ ನಮ್ಮಮ್ಮ ಟೂರ್ಗೆ ಹೋಗೋಣ ಅಂತ ಹೇಳಿ ಅವ್ರ ಫ್ರೆಂಡ್ಸು ರೆಡಿ ಮಾಡ್ಕೊಂಡಿದ್ರು. ಸೊ ಅವತ್ತಿನ ನೈಟ್ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕೇಕ್ ತಗೊಬಂದ್ವಿ. ಸೊ ಎಲ್ಲನೂ ರೆಡಿ ಮಾಡ್ಕೊತಿದ್ವಿ ನೋಡ್ಬೋದು ನೀವೇ. ಸೊ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ನಾವೇ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಸೊ ಇದು ಸ್ಟಾರ್ಟ್ ಮಾಡಿದ್ದೆ ನಾವು 6:30 ಇಲ್ಲ 7 ಐ ಥಿಂಕ್. ಸೊ ಎಂಡ್ ಆಗೋ ಅಷ್ಟರಲ್ಲಿ ನೈಟ್ 12 ಆಯಿತು. ಅವಳನ್ನ ರೆಡಿ ಮಾಡಿ ಡೆಕೋರೇಟ್ ಮಾಡಿ ಹೇಗೆ ಅಂತ ನೀವೇ ನೋಡ್ತಾ ಇರಿ ಹಾಗೆ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟರಲ್ಲೇ ಅವಳಿಗೆ ಸರಿ ತಿನ್ನಿಸಿ ಆಮೇಲೆ ರೆಡಿ ಮಾಡೋಣ ಅಂತ ಹೇಳಿ ಅವಳನ್ನ ರೆಡಿ ಮಾಡೋಷ್ಟರಲ್ಲಿ ಸುಸ್ತಾಗೋಯ್ತು. ನೀವೇ ನೋಡ್ತಿರ್ಬೋದು ಹೇಗೆ ಅಂತ ಹೇಳಿ. ಸೊ ಫೈನಲಿ ರೆಡಿ ಆಯಿತು. ಇದು ರೆಡಿ ಮಾಡೋಷ್ಟರಲ್ಲೇ 1 ಅವರ್, ಇನ್ನು ಪಾಪು ರೆಡಿ ಮಾಡೋಷ್ಟರಲ್ಲಿ ಅದೊಂದು ಹಾಫ್ ಆನ್ ಅವರ್. ಸೊ ಅಮ್ಮ ಕೂಡ ರೆಡಿ ಆದರು ಒಳ್ಳಿಕ್ಕೆ ಅಂತ ಹೇಳಿ. ಸೊ ಅವತ್ತಿನ ದಿನವೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಬೇರೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಅದು. ಸೊ ಅಮ್ಮನ ದೊಡ್ಡಿಗೆ ಡ್ರಾಪ್ ಮಾಡಲಿಕ್ಕೆ ಅಂತ ನನ್ನ ತಂಗಿ ಹೋಗ್ತಿದ್ಲು. ಸೊ ಅವಳು ಬರೋಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಫೋಟೋ ಶೂಟ್ ಮಾಡಿ, ಸೊ ಅವಳು ಬಂದ ನಂತರ ತುಂಬ ಫೋಟೋಸ್ ತೆಗೆದ್ವಿ. ಅಮ್ಮ ಆ್ಯಕ್ಚುಲಿ ಆವಾಗ ಹಾಸನಾಂಬೆಗೆ ಹೋಗ್ತಿದ್ರು. ಸೊ ನೈಟ್ ಐ ಥಿಂಕ್ 10 ಆಗಿತ್ತು. ಸೊ ಹೋದ್ರು. ಸೊ ಅಮ್ಮ ಅವಳು ಬಂದಮೇಲೆ ಪಾಪು ಫೋಟೋ ಶೂಟ್ ಎಲ್ಲ ಮಾಡಿ ಅವಳು ಫುಲ್ ಸುಸ್ತಾಗಿದ್ಲು, ಫುಲ್ಲು ಸ್ವೆಟ್ ಆಗ್ತಿದ್ಲು. ಸೊ ಚಂಡಿ ಮಾಡ್ತಿದ್ಲು. ಸೊ ಆಮೇಲೆ ಸಮಾಧಾನ ಮಾಡಿ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ತಂಗಿ ನೋಡ್ತಿರ್ಬೋದು ನೀವೇ ಇಳಿತಾಗಿತ್ತಾ ಇದ್ದಾಳೆ ದೃಷ್ಟಿಯಾಗಿದೆ ಅಂತ ಹೇಳಿ. ಇಳಿ ತೆಗ್ದು ಮಲಗೋಷ್ಟರಲ್ಲಿ 11:30 ಆಯಿತು ಟೈಮು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.